ಗೀತಾ ಮಹಾತ್ಮೆ. ಯುದ್ಧವೆಂಬ ಕರ್ಮದಲ್ಲಿ ಅರ್ಜುನನ ನಿರ್ಲಿಪ್ತತೆಯನ್ನು ಕಂಡ ಭಗವಂತನು ಮೋಹಪರವಶನಾಗಿ, ಯಾವ ಕಾರ್ಯವನ್ನು ನೀನು ಮಾಡಲಿಚ್ಛಿಸುವುದಿಲ್ಲವೋ ಅದನ್ನು ನೀನೇ ಭಾವಪರವಶತೆಯಿಂದ ಮಾಡುವೆ ಎನ್ನುತ್ತಾ ಅದಕ್ಕೆ ಕಾರಣವನ್ನು ಮುಂದಿನ ಅಧ್ಯಾಯ 18ರ ಶ್ಲೋಕ ಸಂಖ್ಯೆ 61ರಲ್ಲಿ ಹೇಳಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಅಂತರ್ಯಾಮಿ ಪರಮೇಶ್ವರನಾದ ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇದ್ದುಕೊಂಡು ನನ್ನ ಮಾಯೆಯಿಂದ ಈ ಶರೀರ ರೂಪಿ ಯಂತ್ರದಲ್ಲಿ ಕುಳಿತು ಸರ್ವ ಜೀವಿಗಳನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅಲೆದಾಡಿಸುತ್ತೇನೆ, ಅರ್ಥಾತ್ ಕರ್ಮಗಳನ್ನು ಮಾಡಿಸುತ್ತೇನೆ ಎಂಬುದಾಗಿ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಕುಸಿದು ಕುಳಿತ ಅರ್ಜುನನಿಗೆ ನಾನು ನಿಮಿತ್ತ ಮಾತ್ರ, ನನ್ನನ್ನು ನಡೆಸುವ ಬೇರೊಂದು ಶಕ್ತಿ ಇದೆ ಎಂಬುವುದು ಜ್ಞಾಪಕಕ್ಕೆ ಬರುವುದಿಲ್ಲ. ಮಾಯೆಯ ಕಾರ್ಯವೇ ಹಾಗೆ, ಸತ್ಯವನ್ನು ಮುಚ್ಚಿಟ್ಟು ಭ್ರಮೆಯನ್ನು ಮೂಡಿಸುವುದು. ಸಂಜೆಯ ಕತ್ತಲಿನಲ್ಲಿ ನಡೆದಾಡುವವನು ಹಗ್ಗವನ್ನು ಹಾವೆಂದು ಭ್ರಮಿಸುವಂತೆ ಅದನ್ನು ಯಥಾವತ್ತಾಗಿ ಪರೀಕ್ಷಿಸಿದಾಗ ಅದು ಹಾವಲ್ಲ, ಹಗ್ಗ ಎನ್ನುವ ಸತ್ಯ ಗೊತ್ತಾಗುತ್ತದೆ. ಅರ್ಜುನನು ಕ್ಷತ್ರಿಯ ಧರ್ಮವನ್ನು ಮರೆತು ಅನರ್ಹರಿಗೆ ಕರುಣೆಯನ್ನು ತೋರುತ್ತಿದ್ದಾನೆ. ಹೀಗಿರುವಾಗ ಭಗವಂತನು ನಿನ್ನ ಮನುಷ್ಯರೂಪಿ ದೇಹವೆಂಬ ಯಂತ್ರವನ್ನು ನಡೆಸುವ ಚಾಲಕ ನಾನಾಗಿದ್ದೇನೆ. ನಿನ್ನ ಆಟವೇನಿದ್ದರೂ ನಾನು ಆಡಿಸಿದಂತೆ ಮಾತ್ರ. ನೀನು ನಿನ್ನ ಹುಟ್ಟು ಸ್ವಭಾವ ಏನಿದೆಯೋ ಅದರಂತೆ ನಡೆಯುವೆ ಎನ್ನುತ್ತಾನೆ. ಆ ಪ್ರಕೃತಿ ಸ್ವಭಾವವು ನಿನ್ನಿಂದ ಯುದ್ಧವನ್ನು ಮಾಡಿಸುತ್ತದೆ. ಏನಿದ್ದರೂ ನೀನು ಅದರ ಕೈಗೊಂಬೆಯಷ್ಟೇ ಎಂದು ಹೇಳುತ್ತಾನೆ. ಇದು ಹೇಗೆಂದರೆ, ಗಾಣದ ಸುತ್ತ ಸುತ್ತುವ ಎತ್ತು ತಾನು ಕೊಬ್ಬರಿಯನ್ನು ನೋಡುತ್ತಾ ಸುತ್ತುತ್ತಿರುವುದರಿಂದಲೇ ಎಣ್ಣೆ ಸುರಿಯುತ್ತದೆ ಎಂದು ಭ್ರಮಿಸುವಂತೆ. ಹೇಗೆ ಗರ್ಭದಲ್ಲಿ ಭ್ರೂಣವೇ ಇಲ್ಲದಿದ್ದರೆ ಮಗುವನ್ನು ಹೆರುವುದಕ್ಕೆ ಸಾಧ್ಯವಿಲ್ಲವೋ, ಹಾಗೆ ನಡುವಿನಲ್ಲಿರುವ ಯಂತ್ರವಿಲ್ಲದಿದ್ದರೆ ತಾನು ಸುತ್ತುತ್ತಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬ ಸತ್ಯವನ್ನು ಅದು ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಭಗವದ್ರೂಪಿಯಾಗಿರುವ ಪ್ರಕೃತಿಯು ಮಾಯೆಯಂತೆ, ಸತ್ಯವು ಹೌದು ಎಂಬುದನ್ನು ಪ್ರತಿಪಾದಿಸುತ್ತಾ ನಾನು ಎಂಬ ಮೋಹಪಾಶದಿಂದ ಬಿಡುಗಡೆಗೊಳ್ಳಲು ಈ ಮಾಯೆಯನ್ನು ಸೃಷ್ಟಿ ಮಾಡಿರುವ ಭಗವಂತನನ್ನೇ ನಂಬಿ ಪರಿಶುದ್ಧ ಮನಸ್ಸಿನಿಂದ ಶರಣು ಹೋಗಬೇಕು ಎನ್ನುವುದು ಈ ಶ್ಲೋಕದ ಸಂದೇಶವಾಗಿದೆ. ಹರಿ ಓಂ.